ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕರ ಚಾಲಕನಿಗೆ ನೋಟಿಸ್ನ ನೀಡಲಾಗಿದೆ. ಶವ ಎತ್ತಿದ್ದಂತಹ ಆರೋಪಿಗಳನ್ನ ಪಿಕ್ ಮಾಡಿದ್ದ ಅನ್ನುವಂತಹ ಆರೋಪ ಈತನ ವಿರುದ್ಧ ಇರೋದು. ಚಾಲಕ ಕಾರ್ತಿಕ್ ಪುರೋಹಿತ್ಗೆ ನೋಟಿಸ್ ಅನ್ನ ನೀಡಿದ್ದಾರೆ ಪೊಲೀಸರು. ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಆದರೆ ಬಂಧನ ಭೀತಿಯಿಂದಾಗಿ ಚಾಲಕ ಕಾರ್ತಿಕ್ ಪುರೋಹಿತ್ ತಲೆಮರೆಸಿಕೊಂಡಿದ್ದಾನೆ. ಹರಿದ್ವಾರದಲ್ಲಿ ಈತ ಇರುವ ಬಗ್ಗೆ ಮಾಹಿತಿ ಸಿಕ್ಕಿರುವಂತಹ ಕಾರಣದಿಂದಾಗಿ ಪೊಲೀಸರು ಹರಿದ್ವಾರದಲ್ಲಿ ಬಿಜೆಪಿ ಶಾಸಕರ ಚಾಲಕ ಕಾರ್ತಿಕ್ ಪುರೋಹಿತ್ಗಾಗಿ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡೋದಕ್ಕೆ ಮುಂದಾಗಿರುವಂತಹ ಪೊಲೀಸರು ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಬಿಜೆಪಿ ಶಾಸಕರೊಬ್ಬರ ಚಾಲಕನ ಹೆಸರು ಈಗ ತಳುಕು ಹಾಕೊಳ್ತಾ ಇರೋದು. ಈತನ ವಿರುದ್ಧ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ಇರುವಂತಹ ಅನುಮಾನ ಏನು ಅಂತ ಹೇಳಿ, ಯಾವ ರೀತಿ ಈತನ ಹುಡುಕಾಟ ನಡೀತಾ ಇದೆ? ವಿದೇಶಿ ಈಗ ಕಾರ್ತಿಕ್ ಪುರೋಹಿತ್ನ ಹೆಸರು ಕೇಳಿ ಬರ್ತಾ ಇರುವಂತದ್ದು. ಆರೋಪಿಗಳಿಗೆ ಈತ ಸಹಾಯ ಮಾಡ್ದ ಅಂತ ಅಂದ್ರೆ ಯಾವಾಗ ಪಟನ್ಗೆರೆ ಶೆಡ್ ನಲ್ಲಿ ಏನು ಹತ್ಯೆಯನ್ನ ಮಾಡ್ತಾರೋ ಅಥವಾ ಕೊಲೆಯನ್ನ ಮಾಡ್ತಾರೋ, ಕೊಲೆ ಮಾಡಿದ ಬಳಿಕ ಶವವನ್ನ ಮೋರಿ ಬಳಿ ಎಸೆಯುವಾಗ ಅಲ್ಲಿ ಮೋರಿ ಬಳಿ ಎಸೆದ ನಂತರ ಅವರನ್ನ ಆರೋಪಿಗಳನ್ನ ಎಲ್ಲರನ್ನೂ ಕೂಡ ಇದೇ ಕಾರ್ತಿಕ್ ಪುರೋಹಿತ್ ಬಿಜೆಪಿ ಶಾಸಕರ ಚಾಲಕನಾಗಿರುವಂತ ಈ ಕಾರ್ತಿಕ್ ಪುರೋಹಿತ್ ಏನಿದ್ದಾನೆ ಈತನೇ ಅವರನ್ನ ಆರೋಪಿಗಳನ್ನ ಕರ್ಕೊಂಡೋಗಿ ಬೇರೆ ಒಂದು ಸ್ಥಳಕ್ಕೆ ಬಿಡ್ತಾನೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಅದು ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರ, ಜೊತೆಗೆ ಆರೋಪಿಗಳು ಅಂದ್ರೆ ಬೇರೆ ಆರೋಪಿಗಳು ಕೊಟ್ಟಂತಹ ಹೇಳಿಕೆಯ ಮುಖಾಂತರ ಗೊತ್ತಾಗಿರುವಂತದ್ದು. ಕಾರ್ತಿಕ್ ಪುರೋಹಿತ್ ಏನಿದ್ದಾನೆ ಈತ ಆರೋಪಿಗಳಿಗೆ ಸಹಾಯ ಮಾಡ್ದ ಅನ್ನೋ ಕಾರಣಕ್ಕೆ ಈಗ ಸದ್ಯ ಆತನ ಹುಡುಕಾಟ ಕೂಡ ಮುಂದುವರಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಕಾರ್ತಿಕ್ ಪುರೋಹಿತ್ಗೆ ಯಾವಾಗ ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೋ, ನೋಟಿಸ್ ಇಶ್ಯೂ ಮಾಡಿದ ಕೂಡಲೇ ಆತ ಅಬ್ಸ್ಕ್ಯಾಂಡ್ ಆಗಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈಗ ಸದ್ಯ ಆತ ಹರಿದ್ವಾರದ ಬಳಿ ಅಬ್ಸ್ಕ್ಯಾಂಡ್ ಆಗಿದ್ದಾನೆ. ಹಾಗಾಗಿ ಪೊಲೀಸರು ಅಲ್ಲಿ ಆತನಿಗಾಗಿ ಹುಡುಕಾಟವನ್ನ ಮುಂದುವರಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಈಗ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವಂತಹ ಆರೋಪಿಗಳನ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರೋದ್ರಿಂದ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ತಳುಕು ಹಾಕಿಕೊಂಡಿದ್ದಾರೆ ಅಥವಾ ಆರೋಪಿಗಳಿಗೆ ಸಹಾಯ ಯಾರೆಲ್ಲ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲೇನಾದ್ರೂ ಫಂಡಿಂಗ್ ಗೆ ಸಂಬಂಧಪಟ್ಟಂತೆ ಅಥವಾ ಆರೋಪಿಗಳನ್ನ ಅಪ್ಸ್ಕ್ಯಾಂಡಿಂಗ್ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಅವರ ವಿರುದ್ಧ ಕೂಡ ಕ್ರಮವನ್ನ ತೆಗೆದುಕೊಳ್ತಾರೆ. ಹಾಗಾಗಿ ಈಗ ವಿಚಾರಣೆಗೆ ಕರೆದಿದ್ರು. ವಿಚಾರಣೆಗೆ ಕರೆದ ನಂತರ ಆತ ಅಪ್ಸ್ಕ್ಯಾಂಡ್ ಆಗಿದ್ದಾನೆ ಅನ್ನೋ ಮಾಹಿತಿ ಯಾವಾಗ ಲಭ್ಯವಾಗುತ್ತೋ, ಎಲ್ಲಿಗೆ ಅಪ್ಸ್ಕ್ಯಾಂಡ್ ಆಗಿದ್ದಾನೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಕ್ಕಿರೋದ್ರಿಂದ ಹರಿದ್ವಾರದ ಬಳಿ ಈಗ ಸದ್ಯ ಕಾರ್ತಿಕ್ ಪುರೋಹಿತ್ಗಾಗಿ ಹುಡುಕಾಟವನ್ನ ಮುಂದುವರಿಸಿದ್ದಾರೆ. ವಿದ್ಯಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.